ಒಂದೊಂದು ಕಾಯಲ್ಲೂ ಒಬ್ಬೊಬ್ಬರ ಹೆಸರಂತೂ ಗ್ಯಾರಂಟಿ. ಹಾಗಾದ್ರೆ ಸುರ್ಜೇವಾಲಾ ಅವರ ಆಗಮನ, ಸುರ್ಜೇವಾಲಾ ಅವರ 1-to-1 ಮೀಟಿಂಗ್ ನ ಹಿಂದೆ ರಾಜ್ಯದ ನಾಯಕತ್ವವನ್ನು ಅರಿಯೋ ಪ್ರಯತ್ನ ಇದೆ ಅಂತ ಹೇಳ್ತೀರಾ ಸರ್? ಆಬ್ವಿಯಸ್ಲಿ. ಐ ಹ್ಯಾವ್ ಅ ಬ್ರೇಕಿಂಗ್ ಫಾರ್ ದಟ್ ಸರ್. ಶಾಸಕರ ಅಸಮಾಧಾನ ಇರುವ ಹಿನ್ನೆಲೆಯಲ್ಲೇ ರಾಜ್ಯಕ್ಕೆ ಬಂದಂತಹ ಸುರ್ಜೇವಾಲಾ 1-to-1 ಸಭೆ ಮಾಡಿದ್ರು. ಗಮನಿಸಬೇಕಾದಂತ ಅಂಶಗಳು ಈ ಸಭೆಯಲ್ಲಿ ಏನು ಅಂತಂದ್ರೆ, ರಾಜ್ಯದ ಸರ್ಕಾರದ ಮುಖ್ಯಸ್ಥರು ಇರಲಿಲ್ಲ, ರಾಜ್ಯದ ಕಾಂಗ್ರೆಸ್ ಯೂನಿಟ್ ನ ಮುಖ್ಯಸ್ಥರು ಇರಲಿಲ್ಲ, ಕೇವಲ ಸುರ್ಜೇವಾಲಾ ಅಂಡ್ ಶಾಸಕರು. ಇದು ಮುಂದುವರಿಯುತ್ತೆ. 7, 8, 9 ಮತ್ತು ನಿಗದಿ ಮಾಡಿದ್ದಾರೆ. ಮತ್ತೊಂದು 40-45 ಜನರನ್ನ ಮಾತನಾಡಿಸೋ ಪ್ಲಾನ್ ಇದೆ. ಆದ್ರೆ ಈ 1-to-1 ಸಭೆಯ ಹಿಡನ್ ಅಜೆಂಡಾ ಏನು? ನಮ್ಗೆಲ್ಲ ಹೇಳ್ತಿದ್ದಾರೆ ಅಹವಾಲು ಅವರ ಸಮಸ್ಯೆ, ಅವರ ಕುಂದುಕೊರತೆ, ಅವರ ನೋವು ತಿಳ್ಕೊತೀವಿ, ಅದನ್ನ ಸರ್ಕಾರ ಕೊಡ್ತೀವಿ. ಅಧಿಕಾರ ಹಂಚಿಕೆ ಸೂತ್ರದ ಬಗ್ಗೆ ಏನು ಚರ್ಚೆ ಆಗಿಲ್ವಾ? ಅಥವಾ ಹೈಕಮಾಂಡ್ ಈಗ ಈ ಅಹವಾಲು ಸ್ವೀಕಾರ ಅನ್ನುವ ನೆಪವನ್ನೇ ಇಟ್ಕೊಂಡು ಯಾರ ಪರ ಯಾರಿದ್ದಾರೆ, ಎಷ್ಟು ಜನ ಇದ್ದಾರೆ ಅನ್ನೋದನ್ನ ಲೆಕ್ಕಾಚಾರ ಮಾಡ್ತಾ ಇದೆಯಾ? ಸುರ್ಜೇವಾಲಾ ಅವರ ಸಭೆಯಲ್ಲಿ ಸಿದ್ದರಾಮಯ್ಯ ಬಣ ಒಂದು ಅಪಸ್ವರ ಹಾಕ್ತಾರೆ, ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಬಣ ಬರ್ತಾರೆ, ಇಲ್ಲ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಕೇಳ್ತಾರೆ. ಪ್ರೊಬೆಬ್ಲಿ ಇರಬಹುದೇನೋ ಅಂತ ಒಂದು ಚರ್ಚೆ. ಯಾಕಂದ್ರೆ ಸರ್, ನನ್ಗೆ ಯಾಕೆ ಅನುಮಾನ ಬಂತು ಅಂತಂದ್ರೆ, ಸುರ್ಜೇವಾಲಾ ಇಸ್ ನಾಟ್ ಎಟ್ ಆಲ್ ಅ ಪಾರ್ಟ್ ಆಫ್ ಗವರ್ಮೆಂಟ್. ಶಾಸಕರಿದ್ದಾರೆ, ಮುಖ್ಯಮಂತ್ರಿಗಳಿದ್ದಾರೆ, ನೇರ ಇಬ್ರು ಒಂದೇ ರಾಜ್ಯದಲ್ಲಿರೋರು. ಬೆಂಗಳೂರು ಬಂದ್ರೆ ಇಬ್ರು ಸಿಗ್ತಾರೆ. ಡೆಲ್ಲಿಂದ ಒಬ್ರು ಬಂದು ಶಾಸಕರ ಸಮಸ್ಯೆ ಕೇಳಿ ಅದನ್ನ ಬೆಂಗಳೂರಲ್ಲಿರೋ ಮತ್ತೊಬ್ಬ ಮಿನಿಸ್ಟ್ರಿಗೆ ಅಥವಾ CM ಹೇಳಬೇಕಾದಂತ ಅಗತ್ಯತೆ ಇತ್ತ? ನನ್ಗೆ ಯಾಕೋ ಇದು ಮೇಲ್ನೋಟಕ್ಕೆ ನಮಗ್ ಮಾತ್ರ ಮಂಗ ಮಾಡಂಗೆ ಅಹವಾಲು. ಮತಿ ಕೆಟ್ಟವರಿಗೆ ಗತಿ ಕೆಟ್ಟವರು ಅಂತ ಕೇಳಿರ್ಬೋದು ನೀವು. ದಟ್ಸ್ ವಾಟ್ ದೇ ಆರ್ ಡೂಯಿಂಗ್. ಅಗೈನ್ ಕಾಂಗ್ರೆಸ್ ಈಸ್ ಡೂಯಿಂಗ್. ಈ ಸುರ್ಜೇವಾಲಾ ಮೀಟಿಂಗ್ ಇದೆ ಅಲ್ವಾ, ದಿಸ್ ಈಸ್ ದ ವರ್ಸ್ಟ್ ಡಿಸಿಷನ್ ಆಫ್ ಹೈಕಮಾಂಡ್. ಮೀಟಿಂಗ್ ಮಾಡೋದು ತಪ್ಪಲ್ಲ, ದ ವೇ ದೇ ಆರ್ ಕಂಡಕ್ಟಿಂಗ್ ದ ಮೀಟಿಂಗ್ ಇದೆ ಅಲ್ವಾ, 1-to-1 ಇಟ್ ಈಸ್ ಕಾಮನ್ ಸೆನ್ಸ್. ದಿಸ್ ಈಸ್ ಅಗೈನ್ ಡಿವೈಡಿಂಗ್ ಕಾಂಗ್ರೆಸ್. ಇದು ಕಾಂಗ್ರೆಸ್ ಅನ್ನು ಇನ್ನೂ ಡಿವೈಡ್ ಮಾಡುತ್ತೆ ವಿನಃ, ಇನ್ನೂ ಇದು ಇಬ್ಬಾಗ ಮಾಡುತ್ತೆ ವಿನಃ, ಅಥವಾ ಇನ್ನೂ ಒಂದು ಗ್ರೂಪ್ ಅನ್ನು ಹುಟ್ಟು ಹಾಕುತ್ತೆ ವಿನಃ, ದಿಸ್ ಈಸ್ ನಾಟ್ ಗೋಯಿಂಗ್ ಟು ಸಾಲ್ವ್ ಕಾಂಗ್ರೆಸ್ ದ ಪ್ರೆಸೆಂಟ್ ಪ್ರಾಬ್ಲಮ್ಸ್. ಈ ಸಮಸ್ಯೆಯನ್ನು ಇದು ಸಾಲ್ವ್ ಮಾಡಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಈಗ ಆಲ್ರೆಡಿ 2 ಬಣಗಳಿದ್ದಾವೆ, ಒಂದು CM ಬಣ, ಒಂದು DCM ಬಣ. ಅದರ ಮಧ್ಯೆ ಈ 2ರಲ್ಲೂ ಏನಾದರೂ ವ್ಯತ್ಯಾಸ ಆದರೆ ನನಗೆ ಯಾಕೆ ಸಿಕ್ಕಬೇರದು ಅನ್ನೋದು ಟ್ರೈ ಮಾಡ್ತಾ ಇರುವ 3ನೇ ಬಣ. ಈಗ ನೋಡಿ, 1-to-1 ಮೀಟಿಂಗ್. ಈಗ ಹೋಗುವವನು ಈ ಹಾರ್ಸ್ ಟ್ರೇಡಿಂಗ್, ನಾವು ಏನು ಕುದುರೆ ವ್ಯಾಪಾರ ಅಂತ ಏನು ಹೇಳ್ತೀವಲ್ಲ ನಾವು, ಪಾಲಿಟಿಕ್ಸ್ಗೆ ಬಂದಾಗ ನಾವು ಹೇಳ್ತೀವಿ ಹಾರ್ಸ್ ಟ್ರೇಡಿಂಗ್ ನಡೀತಾ ಇದೆ, ಕುದುರೆ ವ್ಯಾಪಾರ ನಡೀತಾ ಇದೆ ಅಂತ. ಕಾಂಗ್ರೆಸ್ನಲ್ಲಿ ಈಗ ಕುದುರೆ ವ್ಯಾಪಾರ ನಡೆಯುತ್ತೆ. ಈ MLA ಅನ್ನು ನಾನು ಹಿಡ್ಕೊಬೇಕು, ಆ MLA ಅನ್ನು ನೀನು ಹಿಡ್ಕೊಬೇಕು, ಈ ಸಚಿವ ನನ್ನ ಕಡೆಗಿರಬೇಕು, ಆ ಸಚಿವ ನಿನ್ನ ಕಡೆಗಿರಬೇಕು ಅಂತ. ಈಗ ಹೋಗುವಾಗ ಕೆಲವರು ಇರ್ತಾರೆ, DCMಗೂ ಫೋನ್ ಮಾಡ್ತಾರೆ, CMಗೂ ಫೋನ್ ಮಾಡ್ತಾರೆ, ಸರ್ ಇವತ್ತು ನನ್ನ ಕರೆದವ್ರೆ ಸುರ್ಜೇವಾಲಾ ಅವರು, ಹೋಗ್ಬಿಟ್ಟು ನಾನು ನಿಮ್ಮ ಫೇವರಾಗಿ ಹೇಳ್ಬರ್ತೀನಿ ಸರ್, ಎಲ್ಲ ನೀವೇ ನಮ್ಮ ದೇವರು, ನೀವು ಬಿಟ್ರೆ ಮಾಸ್ ಲೀಡರ್, ಅಹಿಂದ ಲೀಡರ್ ಯಾರಿಲ್ಲ, ಕಾಂಗ್ರೆಸ್ ನೀವಿಲ್ಲ ಅಂದ್ರೆ ಸರ್ವನಾಶ, 20-28ಕ್ಕೂ ನೀವು ಬೇಕು ಸರ್ ನಮಗೆ ಅಂತ ಹೇಳಿ ಸಿದ್ದರಾಮಯ್ಯನಿಂದ ಮನೆಯಿಂದ ಸ್ವಲ್ಪ ಹೊರಗಡೆ ಬರುವಾಗ DK ಅವ್ರಿಗೆ ಫೋನ್ ಮಾಡ್ತಾರೆ, ಅಣ್ಣ CM ನನಗೆ ಹೇಳಿದ್ರು ಹಿಂಗೆ ಹೇಳು ಅಂತ. ನಾನು ಹಂಗೆ ಹೇಳಲ್ಲಣ್ಣ, ಅವ್ರದ್ದಾಗಿಲ್ವಾ, ಅವ್ರು ಅನುಭವಿಸಿದ್ರಣ್ಣ, ಅವರು JDS ಅಲ್ಲಿದ್ದವ್ರು ಬಂದರು, ನೀವು ಕಾಂಗ್ರೆಸ್ಸಲ್ಲೇ ಇದ್ದವರು, ಅವರು 2 ಸಲ CM ಆದರು, ಎಲ್ಲ ಅನುಭವಿಸಿ ಆಯಿತು, ಇನ್ನು ನೀವಲ್ಲಣ್ಣ ಖರ್ಚು ಮಾಡಿದ್ದು, ಬಿಟ್ಕೊಡ್ಬೇಕಲ್ಲ ನಿಮಗೆ ಅಣ್ಣ. ಇದನ್ನೇ ನಾನು ಹೋಗಿ ಹೇಳೋದು. ಒಬ್ಬನೇ ಶಾಸಕ ಹೊರಗಡೆ ಬಂದಾಗಲೇ ಇನ್ನೊಬ್ಬರು DK ಅವ್ರ ಹತ್ರ ಹೋಗ್ತಾರೆ ಮನೆಗೆ. ಕೆಲವರು ಅತ್ಯಾಪ್ತರ ಅಂತ ಇರುತ್ತಲ್ಲ, ಆ ರಾಜು ಈ ರಾಜು ಅದೆಲ್ಲ ಬೇರೆ ಬಿಟ್ಬಿಡಿ ನೀವು, ಕರೆಕ್ಟ್. ಈಗ ಕುಣಿಗಲ್ ರಂಗನಾಥ್ ಇವರೆಲ್ಲ ಅತ್ಯಾಪ್ತರು, ಅವ್ರಿಗೇನು ಡೌಟ್ ಇಲ್ಲ, ಇವನು ಹೋಗಿ ನನ್ನ ಬಗ್ಗೆನೇ ಮಾತಾಡ್ತಾನೆ ಅಂತ DKಗೆ ಗೊತ್ತಿದೆ. ಕೆಲವರು ಸಿದ್ದರಾಮಯ್ಯ ಬಣದಲ್ಲಿರುವವರು 100% ಈಗ ರಾಜಣ್ಣನ ಕೇಳಿದ್ರೆ ಅವರು ಯಥಾವತ್ತು ಓಪನ್ ಆಗಿ ಹೊರಗಡೆನೇ ಹೇಳ್ತಾರೆ, ನಿಮ್ಮ ಬೆಂಬಲ ಯಾರಿಗೆ ರೀ, ನಮ್ಮದು ಸಿದ್ದರಾಮಯ್ಯ ಅವ್ರಿಗೆ 20-28 ಅಂತ ಹೇಳ್ತಾರೆ. ಕೆಲವರು 2 ಕಡೆ ಹೇಳಲ್ಲ, ತಟಸ್ಥರಿದ್ದಾರೆ. ಕೆಲವರು DK ಅವ್ರ ಮನೆಗೆ ಇರ್ತಾರೆ, ಅಣ್ಣ ಎಲ್ಲ ನೀನೇ, ಸಿದ್ದರಾಮಯ್ಯ ಮೊದಲಿನ ಹಂಗಿಲ್ಲ, ಸಿದ್ದರಾಮಯ್ಯ ಅವ್ರು ಸರಿ ಇದ್ದಾರೆ, ಅಕ್ಕಪಕ್ಕದವ್ರು ಸರಿ ಇಲ್ಲ, ನಮ್ದು ಯಾರು ಕೇಳ್ತಾ ಇಲ್ಲ, ನೀವಲ್ಲ ಅಣ್ಣ ಎಲ್ಲ ಮಾಡಿದ್ದು, ನೀವು CM ಆಗ್ಬೇಕಣ್ಣ, ನಮ್ಮಲ್ಲಿ 100 ಜನ ಇದ್ದಾರೆ, ಒಬ್ಬ ಹೇಳಿಲ್ವಾ 100 ಜನ ಇದ್ದಾರೆ ಅಣ್ಣ, ನನ್ನ ಹತ್ರ ಒಂದು 5-6 ಜನ ಇದ್ದಾರೆ, ಸಂಜೆ ನಿಮ್ಮ ಹತ್ರ ಕರ್ಕೊಂಬರ್ತೀನಿ, ಕರೆಕ್ಟ್, ಸಂಜೆ ನಾನು ನಿಮ್ಮ ಹತ್ರ ಕರ್ಕೊಂಬರ್ತೀನಿ ಅಣ್ಣ ಅಂತ ಹೊರಗಡೆ ಹೋಗಿ ಸಾಹೇಬ್ರಿಗೆ ಫೋನ್ ಮಾಡ್ತಾರೆ. ಸಾಹೇಬ್ರೆ, ಈಗ ಸಾಹೇಬ್ರು DCM ಮನೆಯಿಂದ ಹೊರಗಡೆ ಬರ್ತಾ ಇದ್ದೀನಿ, ಹಿಂಗೆ ಹೇಳು ಅಂದರು ಹೇಳಿದ್ರು ಸರ್, ನಾನು ಸತ್ರು ಹೇಳಲ್ಲ,
ಆದರೆ ನೆಕ್ಸ್ಟ್ ಮಂತ್ರಿಮಂಡಲದಲ್ಲಿ ರೀಶಫಲ್ ಆದರೆ ನನ್ನನ್ನು ಸ್ವಲ್ಪ ನೀವು ಅಕಾಮಿಡೇಟ್ ಮಾಡಬೇಕು, ಕನ್ಸಿಡರ್ ಮಾಡಿ ಸರ್ ಅಂತ ನನ್ನ ಹೆಸರಿದೆ, ಕನ್ಸಿಡರ್ ಮಾಡಬೇಕು. ಎಸ್, ನಾವು ಸಿದ್ದರಾಮಯ್ಯ ಸುರ್ಜೇವಾಲ ಹತ್ರ ಹೋಗ್ತಾರೆ, ಶಾಂಗ್ರಿಲಾ ಹೋಟೆಲ್ ಅಥವಾ KPCC ಎಲ್ಲ ಕೂತ್ಕೊಂಡು ಮಾತಾಡ್ತಾರೆ. ವಾಟ್ ಸುರ್ಜೇವಾಲ ಆಸ್ಕ್, ನೀನು ಯಾರ ಕಡೆ ಅಂತ ಕೇಳಲಿಕ್ಕಿದೆನಾ? ಆಗಲ್ಲ ಡೈರೆಕ್ಟ್ ಆಗಿ. ನಿನಗೆ DKC ಬೇಕಾ, ನಿನಗೆ ಸಿದ್ದರಾಮಯ್ಯ ಅವರು ಬೇಕಂತ ಕೇಳಲಿಕ್ಕಾಗುತ್ತಾ? ಆಗಲ್ಲ. ಇಲ್ಲ. ಒಳಗಡೆ ಹೋಗುವ ಮೈಂಡ್ಸೆಟ್ಟೇ ಏನು, ಅವನ ಇವನ ಅಂತ ಇರೋದು. ಇಲ್ಲ ಕುಂದುಕೊರತೆಗಳನ್ನು ಹೇಳಿ, ಏನು ಕುಂದುಕೊರತೆ ಏನು? ಅನುದಾನ ಇಲ್ಲ, ಅನುದಾನ ಇಲ್ಲ. ಇಟ್ ಈಸ್ ಎ ಕಂಪ್ಲೇಂಟ್ ಅಗೇನ್ಸ್ಟ್ ಹೂಮ್? ಸರ್ಕಾರ, ಮುಖ್ಯಮಂತ್ರಿಗಳು. ಮುಖ್ಯಮಂತ್ರಿಗಳು. ಅನುದಾನ ಬಂದಿಲ್ಲ ಅಂತ ಕಂಪ್ಲೇಂಟ್ ಮಾಡಿದರೆ ಮುಖ್ಯಮಂತ್ರಿಗಳ ಮೇಲೆ ಹೇಳಬೇಕು. ಇಲ್ಲ ರಾಜ್ಯದಲ್ಲಿ ಸಿಸ್ಟಮ್ ಸರಿ ಇಲ್ಲ ಅಂತ ಯಾವ BR ಪಾಟೀಲ್ ಹೇಳ್ತಾರಲ್ಲ, ಲಂಚಾವತಾರ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರನ್ನು ಟಾರ್ಗೆಟ್ ಮಾಡಬೇಕು. ಅಡ್ಮಿನಿಸ್ಟ್ರೇಷನ್ ಇಸ್ ನಾಟ್ ರೈಟ್, ಸಿದ್ದರಾಮಯ್ಯ ಇಸ್ ನಾಟ್ ಕೆಪೇಬಲ್ ಅಂತ ಹೇಳಬೇಕು. 2. ಮೂರನೇದೇನು, DCM ನಮ್ಮ ಖಾತೆಗಳಲ್ಲಿ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಅಥವಾ ಬೆಂಗಳೂರಲ್ಲಿ ನಮ್ಮನ್ನು ಇರ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ ದಟ್ ಗೋಸ್ ಅಗೇನ್ಸ್ಟ್ ಟು DKC.